ಇನ್ನೂ ಮಕ್ಕಳಾಗ್ಲಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ, ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ. ಗರ್ಭಗುಡಿ IVF ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್. ಫ್ರೀ IUI ಟ್ರೀಟ್ಮೆಂಟ್ ಜೊತೆಗೆ ಫಸ್ಟ್ ಕನ್ಸಲ್ಟೇಷನ್ ಕೂಡ ಫ್ರೀ ಇದೆ. ತಡ ಯಾಕೆ? ಈಗಲೇ 9108910832 ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ. ನೆನಪಿರಲಿ, ಈ ಆಫರ್ ಮಾರ್ಚ್ 31ರವರೆಗೆ ಮಾತ್ರ. ಗರ್ಭಗುಡಿ, ಫಾಸ್ಟೆಸ್ಟ್ ಗ್ರೋಯಿಂಗ್ IVF ಸೆಂಟರ್ ಇನ್ ನಮ್ಮ ಬೆಂಗಳೂರು. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಉಗ್ರಗ್ರಸ್ತ ಪಾಕ್ನಲ್ಲಿ ಒಂದೇ ದಿನ ಮತ್ತೊಂದು ಭಯಾನಕ ದಾಳಿಯಾಗಿದೆ. ಸುತ್ತು ಜಗತ್ತಲ್ಲಿ ನೋಡಿದ್ರಿ ನೀವು. ಇವತ್ತೇ ಬೆಳಗ್ಗೆ ತಾನೇ ಪಾಕಿಸ್ತಾನದ ಎರಡನೇ ಅತಿ ದೊಡ್ಡ ನೌಕಾನೆಲೆ PNS ಸಿದ್ದಿಕ್ ಮೇಲೆ ದಾಳಿಯಾಗಿತ್ತು. ಇದೀಗ ಚೀನಿಯರನ್ನ ಗುರಿಯಾಗಿಸಿಕೊಂಡು ಆತ್ಮಾಹುತಿ ದಾಳಿಯಾಗಿದೆ. ಆ ಏರ್ಬೇಸ್ ದಾಳಿಯಲ್ಲೂ ಕೂಡ ಚೀನಿ ಡ್ರೋನ್ಗಳನ್ನು ಇಡಲಾಗಿದ್ದ ಏರ್ಬೇಸ್ ಅದು, ಅಲ್ಲಿ ದಾಳಿ ಮಾಡಿದರು. ಈಗ ಚೀನಿಯರನ್ನ ಗುರಿಯಾಗಿಸಿಕೊಂಡು ಆತ್ಮಾಹುತಿ ದಾಳಿ ಮಾಡಲಾಗಿದೆ. ಪರ್ವತಮಯ ಕಾರಾಕೋರಂ ಹೈವೇನಲ್ಲಿ ಈ ದಾಳಿಯಾಗಿದೆ. ಪರಿಣಾಮ ಚೈನಾದ 5 ಎಂಜಿನಿಯರ್ಸ್ ಪ್ರಾಣ ಕಳ್ಕೊಂಡಿದ್ದಾರೆ. ಈ ಇಂಜಿನಿಯರ್ಸ್ ಇಸ್ಲಾಮಾಬಾದ್ನಿಂದ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ದಾಸು ಅಣೆಕಟ್ಟಿಗೆ ತೆರಳುವ ವೇಳೆ ಮಾರ್ಗ ಮಧ್ಯೆ ಈ ಘಟನೆ ಉಂಟಾಗಿದೆ ಅಂತ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ. ಅಂದಹಾಗೆ ಈ ಸ್ಥಳದಲ್ಲಿ ಈ ರೀತಿ ಘಟನೆಯಾಗ್ತಿರೋದು ಮೊದಲ ಬಾರಿ ಏನಲ್ಲ. ಈ ಹಿಂದೆ 2021ರ ಬಸ್ ಸ್ಫೋಟದ ವೇಳೆ ಕೂಡ 9 ಚೀನಿ ಪ್ರಜೆಗಳು ಇಲ್ಲಿ ಮೃತಪಟ್ಟಿದ್ರು. ಆಗ್ಲೇ ಹೇಳಿದ್ವಿ, ಬೆಳಗ್ಗೆ ನಡೆದ ದಾಳಿಯಲ್ಲೂ ಕೂಡ ಅಲ್ಲಿ ನೌಕಾನೆಲೆಯಲ್ಲಿ ಚೀನಾ ನಂಟಿತ್ತು. ಆ ದಾಳಿಗೂ ಕೂಡ ತರ್ಬತ್ನ ವಾಯುನೆಲೆಯಲ್ಲಿ ಚೀನಿ ಡ್ರೋನ್ಗಳನ್ನು ಇಡಲಾಗಿತ್ತು. ಈಗ ನೇರವಾಗಿ ಚೀನಿಯರ ಮೇಲೇನೆ ಮತ್ತೊಂದು ದಾಳಿಯಾಗಿದೆ. ಈ ಬಗ್ಗೆ ಪಾಕಿಸ್ತಾನದಲ್ಲಿರೋ ಚೀನಾ ಎಂಬೆಸಿ ರಿಯಾಕ್ಟ್ ಮಾಡಿ ತನಿಖೆ ನಡೆಸುವಂತೆ ಡಿಮಾಂಡ್ ಮಾಡಿದೆ. ಜೊತೆಗೆ ದಾಳಿಕೋರರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳೋಕೆ ಆಗ್ರಹಿಸಿದೆ. ಕೇವಲ ಫೆಬ್ರವರಿ ತಿಂಗಳಲ್ಲಿ ಪಾಕ್ನಲ್ಲಿ ಒಟ್ಟು 97 ಉಗ್ರ ದಾಳಿಗಳಾಗಿವೆ. 97 ಪರಿಣಾಮ 87 ಮಂದಿ ಮೃತಪಟ್ಟಿದ್ದು 118 ಜನರಿಗೆ ಗಾಯಗಳಾಗಿರೋದು ವರದಿಯಾಗಿದೆ. ಸಾಮಾನ್ಯವಾಗಿ ಬಿಹಾರದಲ್ಲಿ ಸೇತುವೆಗಳು ಕುಸಿದು ಬೀಳೋದನ್ನ ನಾವು ನೋಡಿರ್ತೀವಿ. ಭಾರತದಲ್ಲೂ ಕೂಡ ಅಲ್ಲಲ್ಲಿ ಕಳಪೆ ಕಾಮಗಾರಿಯಿಂದ ಕೆಲವು ಕಡೆ ಬಿದ್ದಿರೋದನ್ನ ನೀವು ನೋಡಿದಿರಿ. ಮೊನ್ನೆ ತಾನೇ ಒಂದು ಸೇತುವೆ ಕುಸಿದು ಬಿದ್ದಿತ್ತು. ಆದರೆ ಈಗ ವಿಶ್ವದ ದೊಡ್ಡಣ್ಣ, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ನೇತಾರ ಅಂತ ಕರೆಸಿಕೊಳ್ಳುವ ಅಮೆರಿಕದಲ್ಲಿ ಪ್ರಮುಖ ನಗರ ಒಂದರ ಮುಖ್ಯ ಸೇತುವೆ ಉದುರು ಬಿದ್ದಿದೆ, ಮುರಿದು ಹೋಗಿ. ಆದರೆ ಇದು ಬಿಹಾರದ ರೀತಿ ಕಳಪೆ ಕಾಮಗಾರಿಯಿಂದ ಅಲ್ಲ, ಬದಲಾಗಿ ಕಂಟೈನರ್ ಹಡಗು ಗುದ್ದಿ ಒಂದು ಸಿಟಿಯ ಮೇನ್ ಬ್ರಿಡ್ಜ್ ಅನ್ನು ಬೀಳಿಸಿಬಿಟ್ಟಿದೆ. ಎಸ್, ಮೇರಿಲ್ಯಾಂಡ್ ಪ್ರಾಂತ್ಯದ ಬಾಲ್ಟಿಮೋರ್ ನಗರದಲ್ಲಿ ಈ ಘಟನೆಯಾಗಿದೆ. ಮಧ್ಯಾಹ್ನ ಸುಮಾರು 1:30ಕ್ಕೆ ಭಾರೀ ಗಾತ್ರದ ಕಂಟೈನರ್ ಶಿಪ್ ಒಂದು ಬಾಲ್ಟಿಮೋರ್ನಲ್ಲಿರೋ ಫ್ರಾನ್ಸಿಸ್ ಸ್ಕಾಟ್ ಕೀ ಬ್ರಿಡ್ಜ್ಗೆ ಬಂದು ಗುದ್ದೇ ಬಿಡ್ತು. ಅದು ಕೂಡ ಸೇತುವೆಯ ಪ್ರಮುಖ ಸಪೋರ್ಟ್ ಟವರ್ಗೆ ಹೋಗಿ ಗುದ್ದು ಬಿಡ್ತು. ಪರಿಣಾಮ ಸೇತುವೆಯ ಬಹುಪಾಲು ಬಿದ್ದು ಹೋಗ್ಬಿಟ್ಟಿದೆ. ಕಂಟೈನರ್ ಹಡಗಿಗೆ ಬೆಂಕಿ ಬಿದ್ದು ಸುಟ್ಟು ಹೋಗಿದೆ. ಈ ಟೈಮ್ನಲ್ಲಿ ಸೇತುವೆ ಮೇಲೆ ಸುಮಾರು ಕಾರ್ಗಳಿದ್ವು. ಅದರಲ್ಲಿ 7 ಕಾರ್ಗಳು ನೀರ್ಪಾಲಾಗಿವೆ ಬಿದ್ದು. 20ಕ್ಕೂ ಅಧಿಕ ಜನ ಸಿಕ್ಕಾಕೊಂಡಿರಬಹುದು ಅಂತ ಹೇಳಲಾಗ್ತಾ ಇದೆ. ಹಡಗಿನಲ್ಲೂ ಕೂಡ ಸುಮಾರು 22 ಸಿಬ್ಬಂದಿ ಇದ್ರು ಅಂತ ಹೇಳಲಾಗಿದೆ. ಸದ್ಯ ನೀರಲ್ಲಿ ಕೊಚ್ಕೊಂಡು ಹೋದವರನ್ನ ಹುಡುಕೋ ಕೆಲಸ ನಡೀತಾ ಇದೆ. ಸೆಕ್ಯೂರಿಟಿ ಏಜೆನ್ಸೀಸ್ ಪ್ರಕಾರ ಈ ಕಂಟೈನರ್ ಶಿಪ್ನ ಪ್ರೊಪಲ್ಷನ್ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಯಾವುದೇ ಟೈಮ್ನಲ್ಲಿ ಡಿಕ್ಕಿ ಹೊಡಿಬಹುದು ಅಂತ ಸಿಗ್ನಲ್ ಕೊಡ್ಲಾಗಿತ್ತಂತೆ. ವಿಚಿತ್ರ ಅಂದ್ರೆ ಇದೇ ಹಡಗು 2016ರಲ್ಲೂ ಕೂಡ ಆಂಟ್ವಾಪ್ನಲ್ಲಿ ಬಂದರಿಗೆ ಡಿಕ್ಕಿ ಹೊಡೆದಿತ್ತು. ಅಂದಹಾಗೆ ಪೋಟೋಮ್ಯಾಕ್ ನದಿ ಮೇಲೆ 47 ವರ್ಷಗಳ ಹಿಂದೆ 1976ರಲ್ಲಿ ನಿರ್ಮಾಣ ಮಾಡಲಾದಂಥ 3 ಕಿಲೋಮೀಟರ್ ಉದ್ದದ ಈ ಸೇತುವೆ, ಈ ಮೇರಿಲ್ಯಾಂಡ್ನ ಸೇತುವೆ, ಕೊಲಂಬಿಯಾ ಹಾಗೂ ವರ್ಜೀನಿಯಾ ಪ್ರಾಂತ್ಯಗಳನ್ನು ಕನೆಕ್ಟ್ ಮಾಡೋ ಪ್ರಮುಖ ಬ್ರಿಡ್ಜ್ ಆಗಿದೆ. ಕಳೆದ 4 ದಿನಗಳಿಂದ ED ಕಸ್ಟಡಿಯಲ್ಲಿರೋ ದಿಲ್ಲಿ CM ಅರವಿಂದ್ ಕೇಜ್ರಿವಾಲ್ ಆರೋಗ್ಯದಲ್ಲಿ ಏರುಪೇರಾಗಿದೆ. ಅವರ ಬ್ಲಡ್ ಶುಗರ್ ಲೆವೆಲ್ ಕುಸಿದು ಹೋಗಿದೆ. ಡಯಾಬಿಟಿಕ್ ಪೇಷಂಟ್ ಆಗಿರೋ ಕೇಜ್ರಿವಾಲ್ ಮೇಲೆ CCTV ಮೂಲಕ ನಿಗಾ ಇಡಲಾಗಿದೆ. ಮತ್ತೊಂದು ಕಡೆ ಮಾರ್ಚ್ 24ನೇ ತಾರೀಕು ಕಸ್ಟಡಿಯಲ್ಲೇ ಇದ್ಕೊಂಡು ಕೇಜ್ರಿವಾಲ್ ದಿಲ್ಲಿ ನೀರಿನ ಸಮಸ್ಯೆಗೆ ಡೈರೆಕ್ಷನ್ಸ್ ಕೊಟ್ಟು ತಮ್ಮ ಸಚಿವರಿಗೆ ಪತ್ರ ಬರೆದಿದ್ರು. ಈ ವಿಚಾರವಾಗಿ ED ಅಧಿಕಾರಿಗಳು ತನಿಖೆಗೆ ಮುಂದಾಗಿದ್ರು. ಈಗ ಮತ್ತೊಮ್ಮೆ ಕೇಜ್ರಿವಾಲ್ ಕಸ್ಟಡಿಯಲ್ಲೇ ತಮ್ಮ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿದ್ದಾರೆ. ಇದರಲ್ಲಿ ದಿಲ್ಲಿ ಸರ್ಕಾರದ ಮೊಹಲ್ಲಾ ಕ್ಲಿನಿಕ್ಗಳಲ್ಲಿ ಉಚಿತ ಔಷಧ ಮತ್ತು ಪ್ಯಾಥಾಲಜಿಕಲ್ ಟೆಸ್ಟ್ ಲಭ್ಯತೆ ಕನ್ಫರ್ಮ್ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ದಿಲ್ಲಿ ಸಚಿವ ಸೌರಭ್ ಭಾರದ್ವಾಜ್ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಓದಿ ಹೇಳಿದ್ದಾರೆ. ಇನ್ನು ಕೇಜ್ರಿವಾಲ್ ಬಂಧನ ವಿಚಾರವಾಗಿ ದಿಲ್ಲಿಯಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ಕೇಜ್ರಿವಾಲ್ ಪರ ಆಪ್ ನಾಯಕರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದಿಲ್ಲಿಯ ಬಿಜೆಪಿ ನಾಯಕರು ಕೌಂಟರ್ ಪ್ರತಿಭಟನೆ ಮಾಡಿದ್ದಾರೆ.
ದಿಲ್ಲಿಯ ಪಟೇಲ್ ಚೌಕ್ನಲ್ಲಿ ಆಪ್ ನಾಯಕರು ಕೇಜ್ರಿವಾಲ್ ಬಂಧನ ಖಂಡಿಸಿ ಪಿಎಂ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಸುತ್ತುವರೆದು ಘೇರಾವ್ ಹಾಕಿದ್ದಾರೆ. ಇನ್ನೊಂದು ಕಡೆ ದಿಲ್ಲಿ ಬಿಜೆಪಿ ಅಧ್ಯಕ್ಷ ವೀರೇಂದ್ರ ಸಚ್ದೇವ್ ನೇತೃತ್ವದಲ್ಲಿ ಕೇಜ್ರಿವಾಲ್ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಡಿಮಾಂಡ್ ಇಟ್ಟು ಪ್ರತಿಭಟಿಸಲಾಗಿದೆ. ಎರಡೂ ಘಟನೆಗಳಲ್ಲಿ ದಿಲ್ಲಿ ಪೊಲೀಸರು ಉಭಯ ಪಕ್ಷಗಳ ಅನೇಕ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಮೋದಿ ವಿಚಾರವಾಗಿ ವಿವಾದಾಸ್ಪದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೋದಿ ಅಂತ ಯುವಕರೇನಾದರೂ ಕೂಗಿದ್ರೆ ಅವ್ರ ಕಪಾಳಕ್ಕೆ ಹೊಡಿರಿ ಅಂತ ಕೊಪ್ಪಳದಲ್ಲಿ ನಡೆದ ಕಾಂಗ್ರೆಸ್ ಪ್ರಚಾರದ ವೇಳೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ರೊಚ್ಚಿಗೆದ್ದಿರೋ ರಾಜ್ಯ ಬಿಜೆಪಿ ತಂಗಡಗಿ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿದೆ. ಅಲ್ಲದೆ ಕೊಪ್ಪಳದಲ್ಲಿರೋ ತಂಗಡಗಿ ನಿವಾಸದ ಮುಂದೆ ಬಿಜೆಪಿ ಕಾರ್ಯಕರ್ತರು ಸೇರಿ ನಾವು ಮೋದಿ ಅಂತ ಹೇಳ್ತೀವಿ, ಬನ್ನಿ ಹೊಡೆಯಿರಿ ನೋಡೋಣ ಅಂತ ಧರಣಿ ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಶಿವಮೊಗ್ಗದಲ್ಲಿ ಬಿಜೆಪಿ ವಿರುದ್ಧ ಸ್ಪರ್ಧೆ ಮಾಡೋಕೆ ಮುಂದಾಗಿರೋ ಕೆಎಸ್ ಈಶ್ವರಪ್ಪ ಕೂಡ ಶಿವರಾಜ್ ತಂಗಡಗಿ ಮಂತ್ರಿಯಾಗೋಕೆ ಅಯೋಗ್ಯ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಶಾಸಕರ ನಿಧನದಿಂದ ತೆರವಾಗಿರೋ ಯಾದಗಿರಿ ಜಿಲ್ಲೆಯ ಸುರಪುರದ ವಿಧಾನಸಭಾ ಉಪಚುನಾವಣೆಗೆ ಮಾಜಿ ಸಚಿವ ರಾಜು ಗೌಡ ಅವರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ. ಅತ್ತ ಕಾಂಗ್ರೆಸ್ನಿಂದ ನಿರೀಕ್ಷೆಯಂತೆ ದಿವಂಗತ ರಾಜ ವೆಂಕಟಪ್ಪ ನಾಯಕರ ಪುತ್ರ ರಾಜ ವೇಣುಗೋಪಾಲ್ ನಾಯಕ ಕಣಕ್ಕಿಳಿದಿದ್ದಾರೆ. ಅಂದಹಾಗೆ ಈ ಬಾರಿ ಲೋಕಸಭಾ ಚುನಾವಣೆ ಜೊತೆಗೆ ರಾಜ್ಯದ ಸುರಪುರ ವಿಧಾನಸಭಾ ಕ್ಷೇತ್ರಕ್ಕೂ ಮೇ 7ನೇ ತಾರೀಕು ಮತದಾನ ನಡೆಯಲಿದ್ದು ಜೂನ್ 4ಕ್ಕೆ ಫಲಿತಾಂಶ ಹೊರಬೀಳುತ್ತೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಪಂಚನದಿಗಳ ನಾಡು ಪಂಜಾಬ್ನಲ್ಲಿ ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತೆ ಅಂತ ಪಂಜಾಬ್ ಬಿಜೆಪಿ ಘಟಕದ ಮುಖ್ಯಸ್ಥ ಸುನಿಲ್ ಜಾಖರ್ ಹೇಳಿದ್ದಾರೆ. ಈ ಮೂಲಕ ತಮ್ಮ ಹಳೆ ದೋಸ್ತಿ ಶಿರೋಮಣಿ ಅಕಾಲಿ ದಳದೊಂದಿಗೆ ಬಿಜೆಪಿ ಮೈತ್ರಿ ಮಾಡಿಕೊಳ್ಳಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಪಂಜಾಬ್ನ ಮಾಜಿ ಸಿಎಂ ಬಿಯಾನ್ ಸಿಂಗ್ರ ಮೊಮ್ಮಗ ಲುಧಿಯಾನ ಸಂಸದ ರವನೀತ್ ಸಿಂಗ್ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಅಂದಹಾಗೆ 13 ಲೋಕಸಭಾ ಸ್ಥಾನ ಹೊಂದಿರೋ ಪಂಜಾಬ್ನಲ್ಲಿ ಜೂನ್ 1ಕ್ಕೆ ಅಂದರೆ ಕೊನೆ ಹಂತದಲ್ಲಿ ವೋಟಿಂಗ್ ನಡೆಯುತ್ತೆ. ಅತ್ತ ಯುಪಿಯ ಫಿಲಿಬಿತ್ ಕ್ಷೇತ್ರದ ಬಿಜೆಪಿ ಟಿಕೆಟ್ನಿಂದ ವಂಚಿತರಾಗಿರೋ ಗಾಂಧಿ ಕುಟುಂಬದ ಕುಡಿ ಅಂದರೆ ಸಂಜಯ್ ಮತ್ತು ಮನೇಕಾ ಗಾಂಧಿ ಪುತ್ರ ವರುಣ್ ಗಾಂಧಿ ಅವರಿಗೆ ಬನ್ನಿ ಕಾಂಗ್ರೆಸ್ಗೆ ಸೇರಿ ಅಂತ ಕಾಂಗ್ರೆಸ್ ಪಾರ್ಟಿ ಬಹಿರಂಗ ಆಹ್ವಾನ ಕೊಟ್ಟಿದೆ. ಇನ್ನೊಂದು ಗಾಂಧಿ ಆಡಾದ್ರೆ ನಮಗೇನು ಸಮಸ್ಯೆ ಆಗಲ್ಲ ಅಂತ. ಈ ಬಗ್ಗೆ ಮಾತಾಡಿರೋ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ವರುಣ್ ಗಾಂಧಿ ಕಾಂಗ್ರೆಸ್ ಪಾರ್ಟಿಗೆ ಸೇರೋದಾದ್ರೆ ಮೋಸ್ಟ್ ವೆಲ್ಕಮ್ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಹತ್ರ ಕೇಳ್ಕೊಂಡಿದಾರಲ್ಲ ಗೊತ್ತಿಲ್ಲ, ಬಟ್ ಇವರು ಬಹಳ ಹೋಪಲ್ಲಿ ಹಂಗೆ ಹೇಳ್ಬಿಟ್ಟಿದ್ದಾರೆ. ವರುಣ್ ಅವರು ಗಾಂಧಿ ಫ್ಯಾಮಿಲಿಗೆ ಸೇರಿರೋದ್ರಿಂದ ಮೋದಿ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಚೌಧರಿ ಆರೋಪ ಮಾಡಿದ್ದಾರೆ. ತೆಲಂಗಾಣ ಮಾಜಿ ಸಿಎಂ ಕೆಸಿಆರ್ ಪುತ್ರಿ ಕೆ ಕವಿತಾ ಅವರನ್ನ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕಳಿಸಿ ದಿಲ್ಲಿಯ ಜಿಲ್ಲಾ ಕೋರ್ಟ್ ಆದೇಶ ಹೊರಡಿಸಿದೆ. ಹೀಗಾಗಿ ದಿಲ್ಲಿ ಮದ್ಯ ಹಗರಣ ಕೇಸ್ನಲ್ಲಿ ಸದ್ಯ ಇಡಿ ಅಧಿಕಾರಿಗಳ ಅತಿಥಿಯಾಗಿರೋ ಕವಿತಾ 14 ದಿನ ಅಂದರೆ ಏಪ್ರಿಲ್ 9ನೇ ತಾರೀಕಿನವರೆಗೆ ತಿಹಾರ್ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿರ್ತಾರೆ. ಅಂದಹಾಗೆ ಈ ಹಗರಣದಲ್ಲಿ ಮಾರ್ಚ್ 15ನೇ ತಾರೀಕು ಅರೆಸ್ಟ್ ಆಗಿರೋ ಕವಿತಾರ ಮಧ್ಯಂತರ ಜಾಮೀನು ಅರ್ಜಿಯ ವಿಚಾರಣೆ ಏಪ್ರಿಲ್ 1ಕ್ಕೆ ನಡೆಯುತ್ತೆ. ಬಂಗಾಳದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದ ಸಂದೇಶ್ ಖಲಿ ಹಿಂಸಾಚಾರದ ಸಂತ್ರಸ್ತೆ ರೇಖಾ ಪಾತ್ರ ಅವರಿಗೆ ಬಿಜೆಪಿ ಈ ಸಲ ಲೋಕಸಭಾ ಚುನಾವಣೆಗೆ ಟಿಕೆಟ್ ನೀಡಿದೆ. ಈ ಮೂಲಕ ಬಸಿರ್ಹಟ್ ಕ್ಷೇತ್ರದಿಂದ ಟಿಎಂಸಿಯ ನೂರುಲ್ ಇಸ್ಲಾಂ ವಿರುದ್ಧ ರೇಖಾ ಕಣಕ್ಕಿಳಿಯೋದು ಫಿಕ್ಸ್ ಆಗಿದೆ. ಈ ವಿಚಾರವಾಗಿ ಖುದ್ದು ಪಿಎಂ ಮೋದಿ ಮಾತನಾಡಿ ಸಂದೇಶ್ ಖಲಿಯಲ್ಲಿ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಿದ ರೇಖಾ ಶಕ್ತಿಯ ಸ್ವರೂಪ ಅಂತ ಶ್ಲಾಘಿಸಿದ್ದಾರೆ. ಭಾರತ ಆಸ್ಟ್ರೇಲಿಯಾ ನಡುವೆ ಈ ವರ್ಷ ನಡೆಯುವ 5 ಟೆಸ್ಟ್ಗಳ ಬಾರ್ಡರ್ ಗವಾಸ್ಕರ್ ಟ್ರೋಫಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ಆಸ್ಟ್ರೇಲಿಯಾದಲ್ಲಿ ಈ ಸೀರೀಸ್ ನಡೆಯುತ್ತೆ. ನವೆಂಬರ್ 22ರಿಂದ ಪರ್ತ್ನಲ್ಲಿ ಫಸ್ಟ್ ಟೆಸ್ಟ್ ಶುರುವಾಗುತ್ತೆ. ನವೆಂಬರ್ನಿಂದ ಭಾಳ ಟೈಮ್ ಇದೆ. ಡಿಸೆಂಬರ್ 6ರಿಂದ ಅಡಿಲೇಡ್ನಲ್ಲಿ ಡೇ ನೈಟ್ ಟೆಸ್ಟ್ ಮ್ಯಾಚ್ 2ನೇ ಟೆಸ್ಟ್ ನಡೆಯುತ್ತೆ. ಜನವರಿ 3ಕ್ಕೆ ಸಿಡ್ನಿಯಲ್ಲಿ ಕೊನೆಯ ಟೆಸ್ಟ್ ಇಟ್ಕೊಂಡಿದ್ದಾರೆ. ವಾರದ ಮೊದಲ ದಿನ ಹೋಳಿ ಪ್ರಯುಕ್ತ ಷೇರುಪೇಟೆ ಕ್ಲೋಸ್ ಆಗಿತ್ತು. 2ನೇ ದಿನದ ವಹಿವಾಟು ಮಂಗಳವಾರ ಕೆಂಪು ಪಟ್ಟಿಯಲ್ಲಿ ಕೊನೆಯಾಗಿದೆ. ಕಳೆದ 3 ಸೆಷನ್ಗಳಲ್ಲಿ ನಿರಂತರವಾಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದ ಷೇರುಪೇಟೆ ವಾರದ ಮೊದಲ ವಹಿವಾಟಲ್ಲಿ ನಷ್ಟ ಅನುಭವಿಸಿದೆ. ಸೆನ್ಸೆಕ್ಸ್ನ 20 ಸ್ಟಾಕ್ಗಳು ಕಳಪೆ ಪ್ರದರ್ಶನ ನೀಡಿದ್ದು ಪವರ್ ಗ್ರಿಡ್, ಭಾರತಿ ಏರ್ಟೆಲ್ ಮತ್ತು ವಿಪ್ರೋ ಟಾಪ್ ಲೂಸರ್ಸ್ ಆಗಿವೆ. ಆದರೆ ಮಿಡ್ ಕ್ಯಾಪ್ ಕಂಪನಿಗಳು ತಕ್ಕಮಟ್ಟಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿ ಲಾಭ ಮಾಡಿಕೊಂಡಿವೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 362 ಪಾಯಿಂಟ್ಸ್ ಅಥವಾ 0.50 ಇಳಿಕೆಯಾಗಿ 72,470ಕ್ಕೆ, ನಿಫ್ಟಿ 92 ಪಾಯಿಂಟ್ಸ್ ಅಥವಾ 0.42% ಇಳಿಕೆಯಾಗಿ 22,004ಕ್ಕೆ ಇಳಿದಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 32 ಪೈಸೆ ಏರಿಕೆಯಾಗಿ 83 ರೂಪಾಯಿ 29 ಪೈಸೆ ಆಯಿತು. ಭಾರತದ ಪೂರ್ವ ಕರಾವಳಿಯಲ್ಲಿ ತನ್ನ ಉಪಸ್ಥಿತಿ ಹೆಚ್ಚಿಸೋಕೆ ಅದಾನಿ ಗ್ರೂಪ್ ಹೊಸ ಒಪ್ಪಂದಕ್ಕೆ ಸೈನ್ ಹಾಕಿದೆ. ಸುಮಾರು 3,080 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಡಿಶಾದಲ್ಲಿರೋ ಗೋಪಾಲ್ಪುರ್ ಪೋರ್ಟ್ ಸ್ವಾಧೀನಕ್ಕೆ ಒಪ್ಪಂದ ಮಾಡಿಕೊಂಡಿದೆ. ಈ ಪೈಕಿ ಶಾಪುರ್ಜಿ ಪಲ್ಲೊಂಜಿ ಗ್ರೂಪ್ನಿಂದ 56% ಶೇರ್ ಪಡೆದರೆ
ಒಡಿಶಾ ಸ್ಟೀವ್ ಡೋರ್ಸ್ ಲಿಮಿಟೆಡ್ನಿಂದ 39% ಷೇರು ಖರೀದಿ ಮಾಡುತ್ತೆ ಹೀಗಂತ ಅದಾನಿ ಪೋರ್ಟ್ಸ್ ಅಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಮಾಹಿತಿಯನ್ನು ಕೊಟ್ಟಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 448 ರೂಪಾಯಿ ಜಾಸ್ತಿಯಾಗಿ 66,716 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 410 ರೂಪಾಯಿ ಜಾಸ್ತಿಯಾಗಿ 61,110 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 227 ರೂಪಾಯಿ ಜಾಸ್ತಿಯಾಗಿ 74,279 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.